ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ, ಸಪೋರ್ಟ್ ಮಾಡಿ. ಇವತ್ತು ಶುಕ್ರವಾರ ನಾನು ಯಾವ ಥರ ಪೂಜೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಿದ್ದೀನಿ, ಬನ್ನಿ ನೋಡೋಣ. ಫಸ್ಟಿಗೆ ನಾನು ಶುಕ್ರವಾರದ ಹಿಂದಿನ ದಿನವೇ ಗುರುವಾರನೇ ನಾನು ಪೂಜೆ ಸಾಮಾನೆಲ್ಲ ತೆಗೆದು ತೊಳೆದು ಇಟ್ಕೊಂಡಿರ್ತೀನಿ. ಯಾಕೆಂದರೆ ಶುಕ್ರವಾರ ಕಳಸ ಎಲ್ಲ ತೆಗಿಬಾರ್ದು ಅನ್ನೋದಕ್ಕೋಸ್ಕರ ನಾನು ಗುರುವಾರನೇ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಮತ್ತು ಪೂಜೆ ಸಾಮಾನು ಅಷ್ಟೇ ಎಲ್ಲ ತೊಳೆದು ಇಟ್ಕೊಂಡಿರ್ತೀನಿ. ಶುಕ್ರವಾರ ನಾನು ಯಾವುದೇ ಥರದ್ದು ಪೂಜೆ ಸಾಮಾನು ತೊಳೆಯೋದಿಲ್ಲ. ಆಮೇಲೆ ಇನ್ನು ಶುಕ್ರವಾರದ ದಿವಸ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮದು ದೇವ್ರ ಮನೆ ಇಲ್ಲ, ನಾವು ಒಂದು ರೂಮಲ್ಲಿ ಇದು ಟೀಪಾಯಿ ಇಟ್ಕೊಂಡು ಟೀಪಾಯಿ ಮೇಲೆ ದೇವ್ರು ಪೂಜ್ಕೊಂಡಿದ್ದೀವಿ. ನಾನು ಇರೋದನ್ನೇ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ನಾನು ಫಸ್ಟಿಗೆಲ್ಲ ಕ್ಲೀನ್ ಮಾಡ್ಕೊತೀನಿ. ನಾನು ಅದು ಲಕ್ಷ್ಮೀ ಫೋಟೋ ಹೈಟಾಗಿ ಕಾಣಲಿ ಅಂದ್ಬಿಟ್ಟು ಅದು ಕೆಳಗಡೆ ಒಂದು ಇದು ಪಟ್ಟಿ ಥರ ಇಟ್ಟಿದ್ದೀನಿ, ಹಾಗಾಗಿ ನಿಮ್ಗೆ ಆ ಥರ ಕಾಣಿಸ್ತೈತೆ. ಫಸ್ಟಿಗೆ ಇದೆಲ್ಲ ಟೀಪಾಯಿ ಮತ್ತು ಫೋಟೋಗಳು ಇದೆಲ್ಲನೂ ಕ್ಲೀನ್ ಮಾಡ್ಕೊಬೇಕು. ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಎರಡೆರಡು ಸತಿ ಒರೆಸ್ಕೊತೀನಿ. ಫಸ್ಟ್ಗೆ ಒಂದು ಸತಿ ಒರೆಸ್ಕೊಂಬಿಡ್ತೀನಿ ಫೋಟೋನ, ಮತ್ತು ಅದೇ ಆ ನೀರು ಮತ್ತೆ ಚೆಲ್ಬಿಟ್ಟು ಮತ್ತೆ ಇನ್ನೊಂದು ಸತಿ ನೀರು ತಗೋತೀನಿ. ನಾನು 2 ಸರಿ ನೀರು ತಗೋತೀನಿ. ಫಸ್ಟ್ಗೆ ಒರೆಸಿದ ನೀರನ್ನಲ್ಲೇ ಒರೆಸ್ಕೊಬಾರ್ದು ನಾವು, ಹಾಗಾಗಿ ಫಸ್ಟ್ ಒಂದು ಸತಿ ಒರೆಸ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಚೆನ್ನಾಗಿರೋ ನೀರಲ್ಲಿ ತಗೋಬೇಕು. ನಾವು ಮಡಿ ನೀರು ತಗೊಂಡು ಮಡಿ ನೀರಲ್ಲೇ ನಾವು ಕ್ಲೀನ್ ಮಾಡಬೇಕು. ಹಾಗಾಗಿ ನಾನು 2 ಸರಿ ನೀರು ತಗೊಂಡು ಕ್ಲೀನ್ ಮಾಡ್ಕೊತೀನಿ. ಫೋಟೋ ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟ್ಯಾಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಕೆಳಗಡೆ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಮೇಲ್ಗಡೆನೂ ಒಂದು ಫೋಟೋ ಹೊಡೆದಿದ್ದೀನಿ, ದೊಡ್ಡ ಫೋಟೋ ಅದು. ಲಕ್ಷ್ಮೀ ಮತ್ತು ವೆಂಕಟರಮಣ ಸ್ವಾಮಿ ಆಂಜನೇಯರು ಅಂತ ಫೋಟೋ ಹೊಡೆದಿದ್ದೀವಿ ನಾವು. ಅದನ್ನು ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ. ಇದನ್ನು ಅಷ್ಟೇ, ನಾವು ಫಸ್ಟು ಒಂದು ಶುದ್ಧವಾದ ನೀರು ತಗೊಂಡು ಅದರಲ್ಲಿ ಫಸ್ಟು ಒಂದು ಸತಿ ಒರೆಸ್ಕೊಂಡು ಮತ್ತೆ ಇನ್ನೊಂದು ಸತಿ ಶುದ್ಧವಾದ ನೀರು ತಗೋಬೇಕು. ಫಸ್ಟ್ ಒರೆಸಿದ ನೀರನ್ನು ಗಿಡಗಳಿಗೆ ಏನಕ್ಕಾದರೂ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಶುದ್ಧವಾಗಿರೋ ನೀರು ತಗೊಂಡು ಒರೆಸ್ಕೋಬೇಕು. ನೋಡಿ, ನಾನಿದು 2ನೇ ಸರಿ ನೀರು ತಗೊಂಡಿರೋದು. ಎಲ್ಲ ಒಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ನೋಡಿ ವಿಭೂತಿ ಯೂಸ್ ಆಗಿರೋದು ತಗೋಬೇಡ್ದು. ಫಸ್ಟು ಸ್ವಲ್ಪ ಫ್ರೆಶ್ ಆಗಿರ್ತದೆ ನೋಡಿ, ಇನ್ನು ಯೂಸ್ ಮಾಡದೇ ಇರೋವಂಥದ್ದನ್ನು ತಗೊಂಡು ನಾನು ಆ ವಿಭೂತಿ ಕಲಿಸ್ಕೊತಾ ಇದ್ದೀನಿ. ವಿಭೂತಿ ಮತ್ತು ಅರಿಶಿನ ಕಲಿಸ್ಕೊಂಡು ನಾನು ಫಸ್ಟಿಗೆ ಅರಿಶಿನ ಇಡ್ತೀನಿ. ಕೆಲವರು ಗಂಧ ಇಡ್ತಾರೆ, ನಿಮಗೆ ಬೇಕಂದ್ರೆ ನೀವು ಗಂಧ ಇಟ್ಕೊಳ್ಳಿ. ಅಂದರೆ ನಾನು ಮಾಡೋದ್ರ ಬಗ್ಗೆ ಮಾತ್ರ ನಾನು ಹೇಳ್ತಿದ್ದೀನಿ, ನಾನು ಹೆಂಗೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಿದ್ದೀನಿ. ನಾನು ಫಸ್ಟಿಗೆ ನೋಡಿ, ನಾನು ಈ ಥರ ಮಾಡ್ತೀನಿ. ಫಸ್ಟಿಗೆ ಅರಿಶಿನ ಕಲಿಸ್ಕೊಂಡು ಫಸ್ಟಿಗೆ ಅರಿಶಿನ ಇಡ್ತೀನಿ. ಲಕ್ಷ್ಮೀ ದೇವರಿಗೆ ನಮ್ಮದೊಂದು ಮುಳ್ಕಟ್ಟಮ್ಮನ ಫೋಟೋ ಇದೆ, ದೇವ್ರ ಹೆಣ್ಣು ದೇವರಿಗೆಲ್ಲನೂ ನಾನು ಅರಿಶಿನ ಇಟ್ಟು ಅದ್ರ ಮೇಲೆ ನಾನು ಕುಂಕುಮ ಇಡೋದು. ಇನ್ನು ಗಂಡು ದೇವರುಗಳಿಗೆಲ್ಲ ನಾವು ಈ ಬುತ್ತಿ ಇಡ್ತೀವಿ. ಈ ಬುತ್ತಿ ಇಟ್ಟು ಅದ್ರ ಮೇಲೆ ನಾವು ವಿಭೂತಿ ಮೇಲೆ ಕುಂಕುಮ ಇಡ್ತೀನಿ. ಯಾಕೆಂದರೆ ನಮ್ಮದು ವೆಂಕಟರಮಣ ಸ್ವಾಮಿ ತಿರುಪತಿ ದೇವರು ಆಗಿರೋದ್ರಿಂದ ವಿಭೂತಿನೇ ಇಡೋದು. ಆಂಜನೇಯನಿಗೂ ವಿಭೂತಿನೇ 3 ನಾಮ ಅಲ್ವಾ, ಹಂಗಾಗಿ ನಾನು ಶುಕ್ರವಾರನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾವು ಫಸ್ಟ್ಗೆ ಒಂದು ಸತಿ ನಾನು ದೇವ್ರನ್ನ ಕೇಳಿದ್ದೆ, ಆವಾಗ ಮತ್ತು ಶುಕ್ರವಾರ ನಾವೆಲ್ಲ ತೊಳೆದು ಮಾಡಿರ್ತೀವಿ. ಶನಿವಾರನೂ ಮತ್ತೆ ತೆಗಿಬೇಕಂದಿದ್ದಕ್ಕೆ ಇಲ್ಲ ಬೇಡ, ಶನಿವಾರ ಮಾಮೂಲಿ ಇದೆಲ್ಲ ತೆಗೆದು ಕ್ಲೀನ್ ಮಾಡಿ ಪೂಜೆ ಕಡ್ಡಿ ಹಚ್ಚಿದ್ರೆ ಸಾಕು ಅಂತ ಹೇಳಿತ್ತು. ನಾನು ಹಂಗಾಗಿ ಶುಕ್ರವಾರನೇ ಮಾಡ್ತೀನಿ. ನಮ್ಮದು ಶನಿವಾರನೂ ಕೂಡ, ಹಂಗಾಗಿ ಶುಕ್ರವಾರನೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಲ್ಲ. ಇನ್ನು ಶನಿವಾರದ ದಿವಸ ಏನು ನಾಮ ಎಲ್ಲ ತೆಗಿಯೋದಿಲ್ಲ, ಫೋಟೋ ಎಲ್ಲ ಒರೆಸೋದಿಲ್ಲ. ಹಂಗೇ ಹೊಸ ಹೂವು ಇಟ್ಟು ಅದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಹೊಸ ಹೂವು ಇಟ್ಟು ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ ಅಷ್ಟೇ. ಈ ಫೋಟೋ ಮಾಡಿಸಿ ನಾವು ತುಂಬ ವರ್ಷನೇ ಆಯಿತು, ಒಂದು 7-8 ವರ್ಷ ಆಗಿರ್ಬೋದು. ಇನ್ನೂ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಅಂದರೆ ನಾವು ಫೋಟೋ ಮಾಡಿಸ್ಬೇಕಾದ್ರೇ ಒಳ್ಳೆ ಕ್ವಾಲಿಟಿನಲ್ಲಿ ಮಾಡಿಸ್ಕೊಂಡ್ರೆ ಬಾಳಿಕೆನೂ ಬರುತ್ತೆ, ಚೆನ್ನಾಗೂ ಇರುತ್ತೆ. ನಾನು ಕೆಳಗಡೆ ಸ್ಟೆಪ್ಪಲ್ಲಿ ಮುಳ್ಕಟ್ಟಮ್ಮನ ಫೋಟೋ ಮತ್ತು ಲಕ್ಷ್ಮೀ ಫೋಟೋ, ಧರ್ಮಸ್ಥಳದೊಂದು ಫೋಟೋ ಇಟ್ಕೊಂಡಿದ್ದೀನಿ. ಇನ್ನು ಮೇಲ್ಗಡೆ ನಾವು ಅದರಲ್ಲೂ ಲಕ್ಷ್ಮೀ, ವೆಂಕಟರಮಣ ಸ್ವಾಮಿ, ಆಂಜನೇಯ ಇವು 3 ಫೋಟೋ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ ಮತ್ತು ಆಂಜನೇಯನೂ ಕೂಡ ಹೌದು, ಅದಕ್ಕೋಸ್ಕರ ನಾವು ಇಟ್ಟಿದ್ದೀವಿ. ನಮ್ಮದು ದೇವ್ರ ಮನೆ ಇಲ್ಲ, ಇದು ನಮ್ಮ ಮನೆಯಲ್ಲಿ ದೇವ್ರ ಮನೆ ಎಲ್ಲ ಇಲ್ಲ. ನಾವು ಸಪ್ರೇಟಾಗಿ ಒಂದು ರೂಮಲ್ಲಿ ಟೀಪಾಯಿ ಇಟ್ಕೊಂಡು ಅದ್ರ ಮೇಲೆ ದೇವರು ಪೂಜ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಚೆನ್ನಾಗಿ ಆಯಿತು ಅಂದರೆ ದೇವ್ರ ಮನೆ ಇರೋವಂಥ ಮನೆಗೆ ಹೋಗ್ತೀವಿ, ನೋಡೋಣ.
ನಮಗೂ ದೇವ್ರ ಮನೆ ಇರೋದು ಬೇಕು ಅನ್ನೋ ಆಸೆ ನನಗೂ. ಆದರೆ ಏನು ಮಾಡೋದು, ಇರೋದನ್ನೇ ತೋರಿಸ್ಬೇಕಲ್ವ ನಾವು. ಹಾಗಾಗಿ ನಾನು ಎಲ್ಲಿ ದೇವ್ರನ್ನ ಇಟ್ಟು ಪೂಜೆ ಮಾಡ್ತಿದ್ದೀನೋ ಅದನ್ನು ತೋರಿಸ್ತಿದ್ದೀನಿ ಅಷ್ಟೇ. ನೋಡಿ ನಾನು ಇವಾಗ ಕಳಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಇದು ಕಳಸ ಇಡೋದಕ್ಕೆ ಇದು ಇರುತ್ತಲ್ಲ ಬೊಕ್ಕೆ ಥರ, ಅದರಲ್ಲಿ ನಾನು ಅಕ್ಕಿ ಎಲ್ಲ ತುಂಬಿಸ್ಬಿಟ್ಟು ಇಟ್ಟಿರ್ತೀನಿ. ಆಮೇಲೆ ಇದು ಕಳಸದ ಚೊಂಬು, ನಾನು ಅಷ್ಟಲಕ್ಷ್ಮಿ ಚೊಂಬು ಇಟ್ಕೊಂಡಿದ್ದೀನಿ. ಅಷ್ಟಲಕ್ಷ್ಮಿ ಚೊಂಬಿಗೆ ಅಲ್ಲಿ ಅಷ್ಟಲಕ್ಷ್ಮಿ ಇರುತ್ತಲ್ಲ ಅಲ್ಲಿಗೆ ನಾನು ಕೆನ್ನೆಗೆ ಅರಿಶಿನ ಎಲ್ಲ ಇಟ್ಟು ಅದು ಮತ್ತು ಅರಿಶಿನ ಇಟ್ಟು ಅದಕ್ಕೆ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊತೀನಿ. ಇದಕ್ಕೂ ಅಷ್ಟೇ ಶುದ್ಧವಾಗಿರೋ ನೀರು ತಗೋಬೇಕು ನಾವು. ಕಳಸಕ್ಕೆ ಶುದ್ಧವಾಗಿರೋ ನೀರು ತಗೊಂಡೇ ನಾವು ಕಳಸ ಪ್ರತಿಷ್ಠಾಪನೆ ಮಾಡ್ಕೊಬೇಕು. ನನ್ನ ಹತ್ರ ವಿಳ್ಯದೆಲೆ ಇರಲಿಲ್ಲ, ಹಂಗಾಗಿ ನಾನು ದಾಸವಾಳ ಎಲೆನೇ ಇಡ್ತಿದ್ದೀನಿ. ವಿಳ್ಯದೆಲೆನೇ ಇಡಬೇಕು ಅಂತ ಏನಿಲ್ಲ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ದಾಸವಾಳದ ಎಲೆನೂ ಇಡ್ಬೋದು. ಹೆಂಗೆ ಅಂತಂದರೆ ನನಗೆ ಒಂದು ಸುಮಾರು ಜನ ಕೇಳಿದ್ದೀನಿ, ನಾನು ಹೇಳಿದರು ಇಡ್ಬೋದಾ ದಾಸವಾಳದ ಎಲೆನೇ ಅಂದಿದ್ದಕ್ಕೆ ಹೌದು ಇಡ್ಬೋದು ಅಂತ ಹೇಳಿದ್ರು. ಹಂಗಾಗಿ ನಾನು ಅವಾಗಿಂದನೂ ದಾಸವಾಳದ ಎಲೆನೇ ಇಡೋದು. ನಮ್ಮ ಗಾರ್ಡನಲ್ಲಿ ಸ್ವಲ್ಪ ವಿಳ್ಯದೆಲೆ ಯಾಕೋ ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಅದು ಬರ್ತಾನೆ ಇಲ್ಲ. ಹಂಗಾಗಿ ನಾನು ದಾಸವಾಳದ ಎಲೆನೇ ಇಡ್ತಾ ಇದ್ದೀನಿ. ಇನ್ನು ತೆಂಗಿನಕಾಯಿ ಎಲ್ಲ ತೊಳ್ಕೊಂಡು ನೀಟಾಗಿ, ಅಂದರೆ ತೆಂಗಿನಕಾಯಿ ನಾನು ವಾರ ವಾರ ಚೇಂಜ್ ಮಾಡೋದಿಲ್ಲ. ನಾನು ಒಂದು 2 ವಾರಕ್ಕೋ 3 ವಾರಕ್ಕೋ ಚೇಂಜ್ ಮಾಡ್ತೀನಿ ಅಷ್ಟೇ. ನಾನು ಇದನ್ನು ಅಷ್ಟೇ ಕೇಳಿದ್ದೀನಿ, ಫಸ್ಟ್ ಯಾವಾಗ್ಲೂ ತೆಂಗಿನಕಾಯಿ ಚೇಂಜ್ ಮಾಡಬಾರ್ದು ಅಂತಲೂ ಹೇಳಿದ್ರು. ಹಂಗಾಗಿ ನಾನು ಇದೇ ಥರ ಮಾಡ್ತಾ ಇರೋದು. ಮತ್ತು ಅಮಾವಾಸ್ಯೆ ಪೌರ್ಣಮಿನಲ್ಲೂ ಅಷ್ಟೇ ನಾವು ಕಳಸನ ತೆಗಿಬಾರ್ದು. ನಾವು ಕಳಸ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಬರೀ ಕಳಸನೇ ಇಡಬಾರ್ದು. ಅದರೊಳಗೆ ನೀರು ತುಂಬಿಸಿ ಅದರೊಳಗೆ ನಾನು ಫಸ್ಟಿಗೆ ಅರಿಶಿನ, ಒಂದು ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ ಇಷ್ಟನ್ನು ಹಾಕ್ಬಿಟ್ಟು ನಾನು ಕಳಸ ಪ್ರತಿಷ್ಠಾಪನೆ ಮಾಡ್ತೀನಿ. ಕೆಲವರು ಹಾಕೋರು ಕಾಯಿನೋ ಇದೆಲ್ಲ ಹಾಕ್ತಾರೆ, ಬೆಳ್ಳಿಕಾಯಿನೋ ಐತೆ. ಬೆಳ್ಳಿಕಾಯಿನೋ ನಾನು ಅಂದರೆ ವಾರ ವಾರ ಹಾಕೋದಿಲ್ಲ. ನಾನು ಯಾವಾಗಲೂ ಲಕ್ಷ್ಮೀ ಪೂಜೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ಹಾಕ್ತೀನಿ ಅಷ್ಟೇ. ಇನ್ನು ಮಾಮೂಲಿ ನಾವು ಶುಕ್ರವಾರ ಮಾಡಬೇಕಾದ್ರೆ ನಾನು ಇಷ್ಟೇ ಹಾಕೋದು, ಅರಿಶಿನ, ಕುಂಕುಮ, ಅಕ್ಷತೆ ಇಷ್ಟು ಮಾತ್ರ ಹಾಕ್ಬಿಟ್ಟು ನಾನು ಕಳಸ ಪ್ರತಿಷ್ಠಾಪನೆ ಮಾಡ್ತೀನಿ. ಮತ್ತು ಇದು ದೀಪನೂ ಅಷ್ಟೇ, ನಾವು ತೊಳೆದೆಲ್ಲ ಇಟ್ಕೊಂಡಿರ್ತೀವಲ್ಲ ಅದರಲ್ಲಿ ನೀರು ಇರುತ್ತಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಆಮೇಲೆ ನಾವು ಹೊಸ ಬತ್ತಿ ಹಾಕೋಬೇಕು. ಇದು ಚಿಕ್ಕದು ಲಕ್ಷ್ಮೀ ವಿಗ್ರಹ. ನಾವು ಒಂದು ಸತಿ ಗೊರವನಹಳ್ಳಿಗೆ ಹೋದಾಗ ನಮಗೆ ಅಲ್ಲಿ ಕಮಲಮ್ಮ ಅವ್ರದ್ದು ಸಮಾಧಿ ಇದೆಯಲ್ಲ ಅಲ್ಲಿ ಕೊಟ್ಟಿದ್ದರು ನಮಗೆ. ಅದೇನೋ ಪ್ಯಾಕೇಜ್ ಥರ ಏನೋ ಬಂದಿತ್ತು, ಅವಾಗ ಕೊಟ್ಟಿದ್ದರು. ನಾನು ಅವಾಗಿಂದನೂ ಅದನ್ನು ಕಳಿದಂಗೆ ಹಂಗೆ ಉಳಿಸ್ಕೊಂಡು ಬಂದಿದ್ದೀನಿ. ನಮಗೆ ಒಳ್ಳೆಯದಾಗಿದೆ, ಪರವಾಗಿಲ್ಲ. ಹಂಗಾಗಿ ನಾನು ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ. ನೋಡಿ ಅದನ್ನು ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಇಟ್ಟ ಮೇಲೆ ಅಕ್ಕಿನಲ್ಲೇ ಇಡಬೇಕು. ಅದನ್ನು ಅಕ್ಕಿನಲ್ಲಿ ಇಡ್ತೀನಿ ನಾನು. ಅದು ಕಾಯಿನು ಇದು ಕಾಯಿನು ಲಕ್ಷ್ಮಿ ಕಾಯಿನು ನಮ್ಮ ಮನೆಯವರು ಗಾಡೀಲಿತ್ತು. ಅವರು ಮಂಗಳಮುಖಿಯವ್ರು ಯಾರೋ ಕೊಟ್ಟಿದ್ದಂತೆ. ನಮ್ಮ ಮನೆಯವರು ಗಾಡೀಲಿ ಸರಿಗೆ ಇಟ್ಕೊಳಲ್ಲ ಅಂತ ಅಂದ್ಬಿಟ್ಟು ನಾನು ತೆಗೆದು ಇಲ್ಲಿ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತೀನಿ. ನೋಡಿ ಬತ್ತಿನ ನಾವು 2 ಹಾಕಬೇಕು, ಸಿಂಗಲ್ ಬತ್ತಿ ಎಲ್ಲ ಹಾಕಬಾರ್ದು, 2 ಬತ್ತಿನೇ ಹಾಕಬೇಕು. ಈ ಬತ್ತಿನ 2 ಬತ್ತಿ ತೊಗೊಳ್ತೀವಲ್ಲ ಅದನ್ನು ಕೈಯಲ್ಲಿ ನಾವು ಈ ಥರ ಒಸ್ಕೋಬೇಕು. ಅದು ಸಿಂಗಲ್ ಇರುತ್ತೆ, ಸಿಂಗಲ್ ಬತ್ತಿ ಹಾಕ್ಬಾರ್ದು, ಯಾವುದೇ ಕಾರಣಕ್ಕೂ ಸಿಂಗಲ್ ಹಾಕ್ಬಾರ್ದು. 2 ಬತ್ತಿನೂ ಈ ಥರ ಜೋಡಿಸ್ಕೊಂಡು ಕೈನಲ್ಲಿ ಒಸ್ಬಿಟ್ಟು ಆಮೇಲೆ ಈ ಥರ ಹಾಕೋಬೇಕು. ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯ್ತು. ನಾನು ಇವಾಗ ತುಳಸಿ ಕಟ್ಟೆ ಹತ್ರ ಬಂದಿದ್ದೀನಿ. ತುಳಸಿ ಕಟ್ಟೆ ನಾನು ಪಾಟಲ್ಲಿ ಇಟ್ಕೊಂಡಿದ್ದೀನಿ, ಪ್ಲಾಸ್ಟಿಕ್ ಪಾಟಲ್ಲಿ. ಹಂಗಾಗಿ ನಾನು ಅದನ್ನೆಲ್ಲ ಒದ್ದೆ ಬಟ್ಟೆ ಮಾಡಿಕೊಂಡು ಕ್ಲೀನಾಗೆಲ್ಲ ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮತ್ತು ತುಳಸಿ ಗಿಡಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಡ್ತೀನಿ. ತುಳಸಿ ಗಿಡ ನಮ್ಮದು ಎಷ್ಟು ಉದ್ದ ಬಂದೈತಿ ಅಂದರೆ ತುಂಬ ಉದ್ದ ಬಂದಿದೆ. ನನಗೆ ಒಬ್ಬರು ಹೇಳಿದ್ರು ಈ ಥರ ಚೆನ್ನಾಗಿ ಬುಷಿಯಾಗಿ ಬೆಳೆದ್ರೆ ತುಂಬ ಒಳ್ಳೆಯದಂತೆ ಮನೆಗೆ. ಕೆಲವ್ರ ಮನೆಗಳಲ್ಲಿ ತುಳಸಿ ಗಿಡ ಬರೋದೇ ಇಲ್ಲ, ಇಷ್ಟಿಷ್ಟೇ ಉದ್ದ ಇರುತ್ತೆ, ಒಣಗೋಗುತ್ತೆ, ನಿಮ್ಮ ಮನೇಲಿ ಚೆನ್ನಾಗಿ ಬಂದೈತೆ ಅಂತಲೂ ಅಂದರು. ನೋಡಿ ಇದು ಹೂವೆಲ್ಲ ನನ್ನ ಗಾರ್ಡನ್ನಲ್ಲೇ ಬಿಟ್ಟಿರೋ ಅಂಥ ಹೂವು. ಹಂಗಾಗಿ ನಾನು ಇವಾಗ ಹೂವೆಲ್ಲ ಜೋಡಿಸ್ತಿದ್ದೀನಿ. ಹೂವೆಲ್ಲ ಇಟ್ಟ ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಲಂಕಾರ ಮಾಡೋದು. ನಾವೇ ಬೆಳೆದಿರೋ ಹೂವಿನಲ್ಲಿ ಅಲಂಕಾರ ಮಾಡಿದ್ರೆ ಎಷ್ಟು ಖುಷಿಯಾಗಿರುತ್ತೆ ಅಂದರೆ ಅದು ಖುಷಿ ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿಯಾಗುತ್ತೆ. ಈ ಹೂವು ದಾಸವಾಳ ಎಲ್ಲ ನಮ್ಮ ಗಾರ್ಡನಲ್ಲೇ ಸಿಕ್ಕಿರೋದು. ಹಂಗಾಗಿ ನಾನು ಹೊರಗಡೆ ಹೂವೆಲ್ಲ ತಗೊಳೋದಿಲ್ಲ. ನಂದು ಇನ್ನೊಂದು ಚಾನಲ್ ಇದೆ, ಭಾಗ್ಯ ಚಂದ್ರು ವ್ಲಾಗ್ಸ್ ಅಂತ ಇದೆ. ಆ ಚಾನಲ್ಗೂ ನೀವು ಫಾಲೋ ಮಾಡಿ, ಕೇಳ್ಕೊತೀನಿ ನಿಮ್ಮ ಹತ್ರ. ನೋಡಿ ಇದು ಯೆಲ್ಲೋ ಕಲರ್ ದಾಸವಾಳ ಎಲ್ಲ ನಮ್ಮ ಗಿಡದಲ್ಲೇ ಬಿಟ್ಟಿರೋವಂಥದ್ದು. ನನ್ನ ಗಾರ್ಡನ್ದೇ ಸಪ್ರೇಟ್ ಚಾನಲ್ ಇದೆ, ಅದನ್ನು ಫಾಲೋ ಮಾಡಿ ನೀವು. ಭಾಗ್ಯ ಚಂದ್ರು ವ್ಲಾಗ್ಸ್ ಅಂತ ಇದೆ, ಬರೀ ಗಾರ್ಡನ್ ಬಗ್ಗೆನೇ ಇದೆ, ತುಂಬ ಚೆನ್ನಾಗಿದೆ. ಈ ಹೂವು ಎಲ್ಲ ನನ್ನ ಗಾರ್ಡನಲ್ಲೇ ಸಿಕ್ಕಿರೋ ಅಂಥದ್ದು. ನಾನು ಯಾವುದೇ ಥರ ಹೂವು ಎಲ್ಲ ಪೂಜೆಗೆ ನಾನು ದುಡ್ಡು ಕೊಟ್ಟು ತಗೊಳೋದಿಲ್ಲ. ಹಂಗಾಗಿ ನನ್ನ ಗಾರ್ಡನಲ್ಲೇ ಬೆಳೆದಿರೋದ್ರಿಂದನೇ ನಾನು ದೇವರಿಗೆ ಅಲಂಕಾರ ಮಾಡ್ತಿದ್ದೀನಿ. ನಾವು ಬೆಳೆದಿರೋ ಹೂವಿಂದನೇ ನಾವು ಅಲಂಕಾರ ಮಾಡೋದ್ರಿಂದ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ನೋಡಿ ಪ್ರತಿಯೊಂದು ಹೂವನ್ನೂ ಅಷ್ಟೇ ನಾನು ಯಾವುದೂ
ದುಡ್ಡು ಕೊಟ್ಟು ತಗೊಬಂದಿಲ್ಲ. ದಾಸವಾಳ ಹೂವು ಅಂತೂ ಒಂದೊಂದು ಬೊಕ್ಸೆಯಷ್ಟು ಇದ್ದಾವೆ, ಅಷ್ಟು ಚೆನ್ನಾಗಿರ್ತವೆ ದಾಸವಾಳ ಹೂವು. ಇದು ವೆಂಕಟರಮಣ ಸ್ವಾಮಿ ನಮ್ಮದು ಮನೆ ದೇವರು. ನಾವು ಬಾಗ್ಲಲ್ಲಿ ಬರ್ತಿದ್ದಂಗೆ ವೆಂಕಟರಮಣ ಸ್ವಾಮಿ ಸಿಗುತ್ತೆ, ಆ ಥರ ಇಟ್ಟಿದ್ದೀವಿ ನಾವು. ಫಸ್ಟಿಗೆ ತುಳಸಿ ಕಟ್ಟೆಯಿಂದ ನಾವು ಒಳಗೆ ಬಂತು ಅಂದರೆ ವೆಂಕಟರಮಣ ಸ್ವಾಮಿ. ವೆಂಕಟರಮಣ ಸ್ವಾಮಿಗೂ ಅಷ್ಟೇ ನಾನು ಅಲಂಕಾರ ಮಾಡ್ತಿದ್ದೀನಿ. ದಾಸವಾಳ ಹೂವು ಇಟ್ಟು ಅಲಂಕಾರ ಮಾಡಿ. ಇದು ವೆಂಕಟರಮಣ ಸ್ವಾಮಿ ವಿಗ್ರಹನ ನಾವು ತಿರುಪತಿಗೆ ಹೋಗಿದ್ವಿ, ತಿರುಪತಿಯಿಂದ ತಗೊಂಡು ಬಂದಿದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇನ್ನು ತುಳಸಿ ಗಿಡಕ್ಕೆ ಆವಾಗಲೇ ನಾನು ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ನಲ್ಲ, ಈಗ ಹೂವು ಎಲ್ಲ ಇಡ್ತಾಯಿದ್ದೀನಿ. ಈ ಹೂವೆಲ್ಲ ಚೆಂಡು ಹೂವು ಮತ್ತು ಗುಲಾಬಿ ಹೂವು, ದಾಸವಾಳ ಹೂವು ಎಲ್ಲ ನಮ್ಮ ಗಿಡದ್ದೇನೆ, ನಮ್ಮ ಗಾರ್ಡನಲ್ಲೇ ಬೆಳೆದಿರೋ ಅಂಥದ್ದು. ಯಾವುದೂ ದುಡ್ಡು ಕೊಟ್ಟು ನಾನು ತಗೊಂಡಿಲ್ಲ. ನೋಡಿ ಕಾಣಿಸ್ತಾ ಇರ್ಬೋದು, ಚೆಂಡು ಹೂವು, ಗುಲಾಬಿ ಮತ್ತು ದಾಸವಾಳ ಇದೆಲ್ಲನೂ ಬೆಳಗ್ಗೆನೇ ಇಟ್ಟಿದ್ದೆ. ಬೆಳಗ್ಗೆನೂ ಸ್ವಲ್ಪ ಬಾಡೋದಂಗೆ ಆಗಿತ್ತಲ್ಲ ಅಂದ್ಬಿಟ್ಟು ಈಗ ಸಂಜೆ ನಾನು ವಾರ ಮಾಡ್ತಾ ಇರೋದು. ತುಂಬ ಕೆಲಸ ಇತ್ತು, ಗಾರ್ಡನ್ ಕೆಲಸ ಎಲ್ಲ ಮುಗಿಸಿ ಲೇಟಾಗೋಯ್ತು. ಹಂಗಾಗಿ ನಾನು ಸಂಜೆ ವಾರ ಮಾಡ್ತಾ ಇರೋದು. ಹಾಗಾಗಿ ಇವಾಗ ಮತ್ತೆ ಬಾಗಿಲಿಂದ ಹೂವೆಲ್ಲ ಹಳೆ ಹೂವೆಲ್ಲ ತೆಗೆದುಬಿಟ್ಟು ಮತ್ತೆ ಇವಾಗ ಸಂಜೆ ಫ್ರೆಶ್ ಆಗಿರೋ ಹೂವು ಇಡ್ತಾಯಿದ್ದೀನಿ. ಮತ್ತು ಇಲ್ಲಿ ಕಳಸದ ಹತ್ರನೂ ಅಷ್ಟೇ ನಾವು ಇಷ್ಟು ನೀಟಾಗಿ ಅಲಂಕಾರ ಮಾಡಿಕೊಂಡು ಹೂವೆಲ್ಲ ಜೋಡಿಸಿದ್ರೆ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಎರಡು ಕಣ್ಣೇ ಸಾಲಲ್ಲ ಅನಿಸುತ್ತೆ. ಅದು ದೇವ್ರ ಮನೇಲಿ ನಾವು ಜಾಸ್ತಿ ಹೂವು ಇಟ್ಟು ಅಲಂಕಾರ ಮಾಡ್ತೀವಿ ನೋಡಿ, ಅದಂತೂ ಮನಸ್ಸಿಗೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ನನಗಂತೂ ತುಂಬ ಇಷ್ಟ ದೇವ್ರ ಮನೇಲಿ ದೇವರಿಗೆ ಜಾಸ್ತಿ ಹೂವು ಇಟ್ಟು ಅಲಂಕಾರ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಹಂಗಾಗಿ ನಾನು ಜಾಸ್ತಿ ಹೂವು ಇಡ್ತಿರ್ತೀನಿ. ಅಲ್ಲಿ ಕಳಸದ ಹತ್ರ ಆಗಲಿ ಮತ್ತು ಕಳಸದ ಕೆಳಗಡೆ ಆಗಲಿ ಎಲ್ಲ ಇಡ್ತೀನಿ. ಈಗ ನಾವು ಹೊರಗಡೆಯಿಂದ ಬಾಳೆಹಣ್ಣು ತರ್ತೀವಲ್ಲ, ಬಾಳೆಹಣ್ಣನ್ನ ಹಂಗೆ ಇಡಬಾರ್ದು, ತೊಳೆದುಬಿಟ್ಟು ಇಡಬೇಕು. ನಾನು ಹಂಗೆ ಮಾಡೋದು, ಬಾಳೆಹಣ್ಣು ತೊಳೆದುಬಿಟ್ಟು ಇಟ್ಟಿರ್ತೀನಿ, ಅದ್ರ ಮೇಲೆ ಒಂದು ಹೂವು ಇಡ್ತೀನಿ. ಈ ಥರ ದೇವ್ರಿಗೆ ಅಲಂಕಾರ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಹಾಗೆ ನಾನು ಅಕ್ಷತೆನೂ ಮಾಡಿ ಇಟ್ಕೊಂಡಿರ್ತೀನಿ ದೇವ್ರ ಮನೆಯಲ್ಲಿ. ಅಕ್ಷತೆ ಮಾಡಿ ಇಟ್ಕೊಂಡು ನೋಡಿ, ಇವಾಗ ನಾನು ದೀಪಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ದೀಪದ ಎಣ್ಣೆನೇ ಬರುತ್ತೆ, ನಾನು ಅದನ್ನೇ ತಗೊಳ್ಳೋದು. ಮತ್ತು ಇದು ತುಪ್ಪದಲ್ಲಿ ನಾನು ಬತ್ತಿನ ನೆನೆಸಿ ಇಟ್ಟಿರ್ತೀನಿ ಯಾವಾಗಲೂ. ಕರ್ಪೂರ ಹಚ್ಚಿದ್ರೆ ಮನೆಯಲ್ಲೆಲ್ಲ ಹೊಗೆ ಎಲ್ಲ ತುಂಬ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನಾನು ಬಾಗಿಲಿಗೆ ಮಾತ್ರ ಕರ್ಪೂರ ಹಚ್ಚುತ್ತೀನಿ. ಒಳಗಡೆಗೆ ನಾನು ತುಪ್ಪದ ಬತ್ತಿನೇ ಹಚ್ಚೋದು. ನಾನು ಕುಂಕುಮ ಎಲ್ಲ ಇಟ್ಕೊಂಡು, ನಾವು ಬರೀ ಹಣೆನಲ್ಲೆಲ್ಲ ಪೂಜೆ ಮಾಡಬಾರ್ದಲ್ಲ, ಹಂಗಾಗಿ ನಾವು ಕೆನ್ನೆಗೆ ಅರಿಶಿನ ಎಲ್ಲ ಹಚ್ಕೊಂಡು ಹಣೆಗೆ ಕುಂಕುಮ ಎಲ್ಲ ಇಟ್ಕೊಂಡು ನಾವು ಪೂಜೆ ಮಾಡಬೇಕು. ಯಾಕೆ ಅಂದರೆ ಲಕ್ಷ್ಮೀ ದೇವಿ ಹೇಳ್ತಾಳಂತೆ, ನಾವು ರೆಡಿಯಾಗಿಲ್ಲ ಅಂತ ಅಂದರೆ ನೀನು ಹಿಂಗೆ ಇರು, ನಾನು ಹಿಂಗೆ ಇರ್ತೀನಿ ಅಂತ ಹೇಳ್ತಾಳಂತೆ. ಅಂದರೆ ನಾವು ರೆಡಿಯಾಗಿಲ್ಲ ಅಂದರೆ ನೀನು ಹಿಂಗೆ ಇರು, ನಾನು ಚೆನ್ನಾಗಿ ಇರ್ತೀನಿ, ನಾನು ಈ ಥರ ಅಲಂಕಾರ ಮಾಡಿಸ್ಕೊಂಡು ಅಂತ ಹೇಳ್ತಾಳಂತೆ ಲಕ್ಷ್ಮೀ ದೇವಿ. ಹಂಗಾಗಿ ನಾವು ಹಣೆ ತುಂಬ ಕುಂಕುಮ, ಕೆನ್ನೆಗೆ ಅರಿಶಿನ ಎಲ್ಲ ಹಚ್ಕೊಂಡು ನಾವು ಇಲ್ಲ ಸ್ಯಾರಿ ಇಲ್ಲ ಡ್ರೆಸ್ಸು ಹಾಕ್ಕೊಂಡು ಪೂಜೆ ಮಾಡಬೇಕು. ನೈಟಿ ಎಲ್ಲ ಹಾಕ್ಕೊಂಡು ಪೂಜೆ ಮಾಡಬಾರ್ದು. ಹಂಗಾಗಿ ನಾನು ಡ್ರೆಸ್ ಹಾಕ್ಕೊಂಡೇ ಇದ್ದೀನಿ, ಸ್ಯಾರಿ ಹಾಕ್ಕೊಳಕ್ಕೆ ಟೈಮ್ ಇಲ್ಲ ನನಗೆ. ಹಂಗಾಗಿ ನಾನು ಡ್ರೆಸ್ ಹಾಕ್ಕೊಂಡೇ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆಯಿತು. ಇವಾಗ ನಾವು ಕಾಯಿ ಒಡೆದು ಇಟ್ಟಾದಮೇಲೆ ನಾವು ಬಾಳೆಹಣ್ಣು ತೊಟ್ಟೆಲ್ಲ ಮುರಿದ್ಬಿಟ್ಟು ಆಮೇಲೆ ನಾವು ಮಂಗಳಾರತಿ ಮಾಡಬೇಕು. ಯಾಕೆ ಅಂದರೆ ಬಾಳೆಹಣ್ಣು ತೊಟ್ಟು ಮುರಿದಲ್ಲೇ ಹಂಗೆ ಬಿಡಬಾರ್ದಂತೆ. ಅದಕ್ಕೋಸ್ಕರ ನಾನು ಬಾಳೆಹಣ್ಣು ತೊಟ್ಟು ಮುರಿದು ಕಾಯೆಲ್ಲ ಒಡೆದು ಇಟ್ಟು ಆ ಕಾಯಿಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ನಾವು ಮಂಗಳಾರತಿ ಮಾಡೋದು. ನಾವು ಗಂಟೆನ ಯಾಕೆ ಬಾರಿಸ್ತೀವಿ ಅಂದರೆ ದೇವರು ಮಲಗಿರ್ತಾರಂತೆ. ನಾವು ಗಂಟೆನ ಬಾರಿಸಿದಾಗ ಅವರು ಹೇಳ್ತಾರಂತೆ. ಅದು ನನಗೊಬ್ಬರು ಯಾರೋ ಐನೋರು ಹೇಳಿದ್ದು, ಹಂಗಾಗಿ ನಾನು ಹೇಳ್ತಿದ್ದೀನಿ ಅಷ್ಟೇ. ಇವಾಗ ನಾನು ಕಾಯೆಲ್ಲ ಒಡೆದು ಬಾಳೆಹಣ್ಣೆಲ್ಲ ತೊಟ್ಟು ಮುರಿದು ಆಯಿತು. ನಾನು ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀನಿ. ನಾನು ಮಂಗಳಾರತಿ ಮಾಡಬೇಕಾದ್ರೂ ಅಷ್ಟೇ ಗಂಟೆ ಬಾರಿಸ್ಕೊಂಡೇ ನಾನು ಪೂಜೆ ಮಾಡೋದು. ಕೆಲವರು ಹೇಳ್ತಾರೆ ಲೇಡೀಸು ಗಂಟೆ ಬಾರಿಸ್ಬಾರ್ದು ಅಂತ. ಆ ಥರ ಏನೂ ಇಲ್ಲ. ನಮ್ಮ ಭಕ್ತಿ ನಮ್ಮ ಮನಸ್ಸಿನಲ್ಲಿ ಇರಬೇಕು ಅಷ್ಟೇ ಹೊರ್ತು ಅದು ಮಾಡಬಾರ್ದು ಇದು ಮಾಡಬಾರ್ದು ಅನ್ನೋದು ಏನೂ ಇಲ್ಲ. ನಾನು ಗಂಟೆ ಬಾರಿಸ್ಕೊಂಡೇ ನಾನು ಪೂಜೆ ಮಾಡೋದು. ಈ ಭಗವಂತ ನನಗೆ ಒಳ್ಳೆಯದೇ ಮಾಡಿದ್ದಾನೆ, ಯಾವುದೂ ಏನು ತೊಂದರೆ ಮಾಡಿಲ್ಲ. ಕಷ್ಟದಲ್ಲೂ ನನ್ನ ಕೈ ಹಿಡಿದು ಕಾಪಾಡೈತೆ ನಮ್ಮ ಮುಳ್ಕಟ್ಟಮ್ಮ ವೆಂಕಟರಮಣ ಸ್ವಾಮಿ. ನನಗೆ ಜನ ನಮ್ಮನ್ನು ಕೈ ಬಿಟ್ರು ಭಗವಂತ ಅನ್ನೋನು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಹಂಗಾಗಿ ನಾನು ಹೆಚ್ಚಾಗಿ ದೇವ್ರನ್ನೇ ನಾನು ನಂಬೋದು. ಪೂಜೆ ಎಲ್ಲ ಆಗಿ ಲಾಸ್ಟಲ್ಲಿ ಮಂಗಳಾರತಿ ಎಲ್ಲ ಮಾಡ್ತೀವಲ್ಲ, ಆವಾಗ ನಾನು ಅಕ್ಷತೆ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು
ಮಾಡಿಕೊಂಡು ಲಾಸ್ಟಲ್ಲಿ ತೀರ್ಥ ಎಲ್ಲ ತಗೋತೀನಿ. ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ಸಾಂಬ್ರಾಣಿನ ರೂಮ್ಗೆ ಹಾಲ್ಗೆ ಅಡುಗೆ ಮನೆಗೆಲ್ಲ ನಾನು ಆ ಹೊಗೆನ ತೋರಿಸ್ತೀನಿ. ಯಾಕೆ ಅಂತ ಅಂದರೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇತ್ತು ಅಂದರೆ ಎಲ್ಲ ಹೊರಗೆ ಹೋಗಲಿ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ತೀನಿ. ನಾವು ಸಾಂಬ್ರಾಣಿ ಹೊಗೆ ಕೊಡಬೇಕಾದ್ರೆ ಕಿಟಕಿ ಎಲ್ಲ ಕ್ಲೋಸ್ ಮಾಡಿರಬೇಕು. ಆವಾಗ ನಾವು ಈ ಥರ ಸಾಂಬ್ರಾಣಿ ಹೊಗೆ ಎಲ್ಲ ಕೊಡಬೇಕು. ಯಾಕೆಂದರೆ ಹೊಗೆ ಎಲ್ಲ ಆಚೆ ಹೋಗ್ಬಿಡುತ್ತಲ್ಲ, ಹಂಗಾಗಿ ನಾವು ಈ ಥರ ಮಾಡಿಕೊಂಡು ಹೊಗೆ ಕೊಡಬೇಕು. ನಾನು ದೇವರಿಗೆ ಅಲಂಕಾರ ಮಾಡಿರೋದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್. ಬಾಯ್.